ವ್ಯಕ್ತಿ ನಿರ್ಮಾಣಕ್ಕೆ ಹೇಗೆ ಒತ್ತು ಕೊಟ್ಟರೋ ಹಾಗೆಯೇ ಸಂಘದಲ್ಲಿ ವ್ಯಕ್ತಿ ಪೂಜೆಗೆ ಅಷ್ಟೇ ವಿರೋಧ ಇದೆ. ಅದು ಯಾವ ಕಾರಣಕ್ಕೆ? ಸಂಘ ಇದ್ದರೆ ಸಮಾಜ ಉಳಿಯುತ್ತೆ ಅಂತೆಲ್ಲ ಅನಿಸೋಕೆ ಶುರುವಾಯಿತು. ಅವರಿಗೆ ರಾಷ್ಟ್ರ ಸೇನಾಪತಿ ಅಂತ ಒಂದು ಬಿರುದನ್ನು ಕೊಟ್ಟರು ಆ ಸಭೆಯಲ್ಲಿ. ಡಾಕ್ಟರ್ ಜಿಗೆ ಆ ವಿಷಯ ಗೊತ್ತಾಯಿತು. ಅವರಿಗೆ ಇದು ಸುತರಾಮ್ ಇಷ್ಟ ಇರಲಿಲ್ಲ. ಸಂಘದ ಕಾರ್ಯ ಅಂದರೆ ಅದು ಪ್ರಸಿದ್ಧಿ ಪರಾನ್ಮುಖತೆ, ಪ್ರಸಿದ್ಧಿಗೆ ಬೆನ್ನು ತಿರುಗಿಸಿ ಮಾಡುವಂಥ ಕೆಲಸ. ಸಂಘದ ಶಿಬಿರಗಳು ನಡೆದಾಗ ಯಾವುದೇ ಫೋಟೋ ತೆಗಿತಾ ಇರಲಿಲ್ಲ. ಸೊ ಹೆಡ್ಗೇವಾರ್ ಮತ್ತು ಸಾವರ್ಕರ್ ಅವರ ಒಡನಾಟ, ಅವರ ಸಂಬಂಧಗಳು ಹೇಗಿತ್ತು? ಹೆಡ್ಗೇವಾರ್ ಮತ್ತು ಸಾವರ್ಕರ್ ಒಡನಾಟ ತುಂಬ ಚೆನ್ನಾಗೇ ಇತ್ತು. ಸ್ವಲ್ಪ ವೈಚಾರಿಕ ಭಿನ್ನತೆಗಳು ಕೂಡ ಇತ್ತು. ಇದು ಕೆಲವು ಸ್ವಯಂ ಸೇವಕರಿಗೆ ಕೂಡ ಒಂದು ಅಸಮಾಧಾನ ತಂದುಕೊಟ್ಟಿತ್ತು. ಅದಕ್ಕೆ ಸಾವರ್ಕರ್ ಹೇಳಿದ್ರಂತೆ, ನಮ್ಮ ಮನೆ ಹೋಗೋದಕ್ಕೆ ನನಗೆ ಆಮಂತ್ರಣ ಯಾಕೆ, ಸಂಘ ಅಂದರೆ ನಮ್ಮ ಮನೆ. ಅಂದರೆ ಸಾವರ್ಕರ್ ಮನಸ್ಸಿನಲ್ಲೂ ಕೂಡ ಎಲ್ಲೋ ಒಂದು ಕಡೆ ಈ ರೀತಿಯ ಒಂದು ಒಳ್ಳೆಯ ಅಭಿಪ್ರಾಯ ಇತ್ತು. ಸಮಾಜದ ರಕ್ಷಣೆಗೆ ಸಮಾಜ ಬರೋದಿಲ್ಲ, ವ್ಯಕ್ತಿಗಳಾಗಿ ನಾವೇ ಹೋಗಬೇಕು ಅನ್ನೋದ್ರ ಮುಖಾಂತರ ಅವರು ವ್ಯಕ್ತಿ ನಿರ್ಮಾಣಕ್ಕೆ ಒಂದು ಒತ್ತನ್ನು ಕೊಟ್ಟರು. ಆದರೆ ವ್ಯಕ್ತಿ ನಿರ್ಮಾಣಕ್ಕೆ ಹೇಗೆ ಒತ್ತು ಕೊಟ್ಟರೋ ಹಾಗೆಯೇ ಸಂಘದಲ್ಲಿ ವ್ಯಕ್ತಿ ಪೂಜೆಗೆ ಅಷ್ಟೇ ವಿರೋಧ ಇದೆ. ಅದು ಯಾವ ಕಾರಣಕ್ಕೆ ಅಂತ? ಡಾಕ್ಟರ್ ಹೆಡ್ಗೇವಾರು ಸಂಘದ ಕೆಲಸವನ್ನು ಹೆಚ್ಚೆಚ್ಚು ಮಾಡ್ತಾ ಮತ್ತು ಸಂಘ ಎಲ್ಲ ಕಡೆ ಶಾಖೆಗಳ ಮೂಲಕ ಅದರ ಪ್ರಭಾವ ವಲಯ ಜಾಸ್ತಿ ಆದಾಗ ಮೊದಲು ಒಂದು ರೀತಿಯ ಉಪಹಾಸ ಇತ್ತು. ಅಂದರೆ ಸಂಘ ಅಂದರೆ ಒಂದು ಹಾಸ್ಯ ಮಾಡ್ತಾಯಿದ್ರು. ಆ ನಂತರ ವಿರೋಧ ಶುರುವಾಯಿತು. ಸಂಘದ ಶಕ್ತಿ ಬೆಳೀತಾ ಇದ್ದಾಗೆ ವಿರೋಧ ನಂತರ ಗೌರವನೂ ಕೊಡೋಕ್ಕೆ ಶುರು ಮಾಡಿದರು ಸಮಾಜದಲ್ಲಿ. ಸಂಘ ಅಂದರೆ ಇದೊಂದು ದೊಡ್ಡ ಶಕ್ತಿ ಕೇಂದ್ರ, ಇದು ಸಂಘ ಇದ್ದರೆ ಸಮಾಜ ಉಳಿಯುತ್ತೆ ಅಂತೆಲ್ಲ ಅನಿಸೋಕ್ಕೆ ಶುರುವಾಯಿತು. ಆಗ ಅನೇಕರು ಸಮಾಜದಲ್ಲಿ ಯಾರು ದೊಡ್ಡ ದೊಡ್ಡ ಗಣ್ಯರಿದ್ದರು, ಮಠಾಧಿಪತಿಗಳು, ಅವರು ಕ್ರಮೇಣ ಗುರುತಿಸೋದಕ್ಕೆ ಶುರು ಮಾಡಿದರು. ನಾಸಿಕದಲ್ಲಿ ಒಂದು ಸರಿ ಶಂಕರ ಜಯಂತಿ ಕಾರ್ಯಕ್ರಮ ನಡೀತಾ ಇತ್ತು. ಅದೇನು ಸಂಘದ ಕಾರ್ಯಕ್ರಮನೂ ಅಲ್ಲ ಅಥವಾ ಸಂಘ ಏರ್ಪಡಿಸಿದಂಥ ಕಾರ್ಯಕ್ರಮನೂ ಆಗಿರಲಿಲ್ಲ. ಆ ನಾಸಿಕದ ಶಂಕರ ಪೀಠದವ್ರು ಮಾಡಿದಂಥ ಕಾರ್ಯಕ್ರಮ. ಅಲ್ಲಿ ಆಗಿದ್ದಂಥ ಸ್ವಾಮೀಜಿಯವರು ಡಾಕ್ಟರ್ ಹೆಡ್ಗೇವಾರನ್ನು ಕರೆದು ಅವರಿಗೊಂದು ಸನ್ಮಾನ ಮಾಡಬೇಕು ಅಂತ ನಿಶ್ಚಯ ಮಾಡಿದರು. ಹೆಡ್ಗೇವಾರ್ ಅವರನ್ನು ಕರೆದರು. ಅವರಿಗೆ ರಾಷ್ಟ್ರ ಸೇನಾಪತಿ ಅಂತ ಒಂದು ಬಿರುದನ್ನು ಕೊಟ್ಟರು ಆ ಸಭೆಯಲ್ಲಿ. ಆ ಬಿರುದನ್ನು ಕೊಟ್ಟ ನಂತರ ಸ್ವಯಂ ಸೇವಕರಿಗೆಲ್ಲ ಭಾಳ ಖುಷಿಯಾಯಿತು. ಇವರು ಸ್ವಾಮೀಜಿಯವರು ಒಳ್ಳೆ ಕೆಲಸ ಮಾಡಿದರು ಅಂತ ಹೇಳಿಬಿಟ್ಟು ಎಲ್ಲ ಕಡೆ ರಾಷ್ಟ್ರ ಸೇನಾಪತಿ ಡಾಕ್ಟರ್ ಹೆಡ್ಗೇವಾರ್ ಅಂತೆಲ್ಲ ಹೇಳೋದಕ್ಕೆ ಶುರು ಮಾಡಿದರು. ಡಾಕ್ಟರ್ ಜಿಗೆ ಆ ವಿಷಯ ಗೊತ್ತಾಯಿತು. ಅವರಿಗೆ ಇದು ಸುತರಾಮ್ ಇಷ್ಟ ಇರಲಿಲ್ಲ. ಶಂಕರಾಚಾರ್ಯರು ಕರೆದಿದ್ದಾರೆ, ಅಲ್ಲಿನ ಸ್ವಾಮೀಜಿ ಕರೆದಿದ್ದಾರೆ ಅಂತ ಹೇಳಿ ಹೋಗಿದ್ದೆ ಹೊರತು ಅವರು ತನ್ನ ಒಂದು ಇದಕ್ಕೋಸ್ಕರ ತನ್ನ ವ್ಯಕ್ತಿತ್ವ ಅದರಿಂದ ಬೆಳೆಯುತ್ತೆ, ಮಾನ ಸನ್ಮಾನ ಸಿಗಬೇಕು ಅಂತ ಪ್ರತಿಷ್ಠೆಗೋಸ್ಕರ ಹೋದವರೇ ಅಲ್ಲ. ಆಗ ಅವರು ಎಲ್ಲ ಸ್ವಯಂ ಸೇವಕರಿಗೆ ಒಂದು ಮಾತನ್ನು ಹೇಳಿದ್ದಾರೆ. ಅದನ್ನು ರಾಕೇಶ್ ಸಿಂಹ ಬರೆದಿರೋ ಒಂದು ಪತ್ರ ಬರೆದರು ಡಾಕ್ಟರ್ ಹೆಡ್ಗೇವಾರ್. ಏನು ಅಂದರೆ, ಸ್ವಾಮೀಜಿಯವರು ನೀಡಿರುವ ಬಿರುದು ನಮಗೆ ಅಸಂಗತವಾಗಿದೆ. ಇದನ್ನು ಲಕ್ಷ್ಯದಲ್ಲಿರಿಸಿ ನಾವಾರೂ ಸಹ ಈ ಬಿರುದನ್ನು ಎಂದೂ ಮತ್ತು ಎಲ್ಲೇ ಆದರೂ ಸಹ ಬಳಸಲೇಬಾರದು. ಸಮಾಚಾರ ಪತ್ರಿಕೆಗಳಲ್ಲೂ ಇದರ ಪ್ರಚಾರವಾಗದಂತೆ ನೋಡಿಕೊಳ್ಳಬೇಕು ಎಂದು ಕಟ್ಟುನಿಟ್ಟಾಗಿ ತಿಳಿಸಿದರು. ಇವತ್ತಿನ ಪರಿಸ್ಥಿತಿಗೆ ಸಂಪೂರ್ಣ ಉಲ್ಟಾ. ಎಲ್ಲೂ ಕೂಡ ಇದನ್ನು ನೀವು ಹೇಳಕ್ಕೆ ಹೋಗಬಾರ್ದು. ಈಗ ಸಾಧಾರಣ ಒಂದು ಗೌರವ ಡಾಕ್ಟರೇಟ್ ಬಂದರೆ ಅದನ್ನು ಎಲ್ಲರೂ ಹಾಕ್ಕೊಳ್ತಾರೆ. ತಮ್ಮ ಹೆಸರಿನ ಹಿಂದ್ಗಡೆ ಡಾಕ್ಟರ್ ಅಂತ ಹಾಕ್ಕೋತಾರೆ. ಅದನ್ನು ಹಾಕ್ಕೋಬಾರ್ದು. ನಿಯಮನೇ ಇದೆ. ಗೌರವ ಡಾಕ್ಟರೇಟ್ ಅನ್ನೋದು ಅದು ಹೆಸರಿನ ಹಿಂದೆ ಹಾಕುವಂಥದ್ದಲ್ಲ. ಯಾರು ಮೆಡಿಕಲ್ ಓದಿದ್ದಾರೆ ಅಥವಾ ಥೀಸಿಸ್ ಬರೆದು PhD ಮಾಡಿದ್ದಾರೆ ಅವರು ಮಾತ್ರ ಹಾಕ್ಕೋಬೋದು ಅಂತ. ಈ ಗೌರವ ಡಾಕ್ಟರೇಟನ್ನು ಹಾಕ್ಕೊಳ್ಳುವಾಗಿಲ್ಲ, ಆದರೆ ಅನೇಕರು ಹಾಕ್ಕೋತಾರೆ. ಹಾಗೆ ಡಾಕ್ಟರ್ ಹೆಡ್ಗೇವಾರ್ ಅವರಿಗೆ ರಾಷ್ಟ್ರ ಸೇನಾಪತಿ ಬಿರುದು ಬಂದಾಗ ಅವರು ಸ್ಪಷ್ಟ ಸೂಚನೆಯನ್ನು ಕೊಟ್ಟರು, ಲಿಖಿತವಾಗಿ ಕೊಟ್ಟರು, ಇದನ್ನು ಯಾರೂ ಕೂಡ ಬಳಸ್ಕೊಡೋದು, ಪತ್ರಿಕೆಯಲ್ಲಿ ಕೂಡ ಬರಬಾರ್ದು ಅಂತ. ಹಾಗೆ ಇನ್ನೊಂದು ಸರಿ ಒಂದು ಘಟನೆ ನಡೆಯುತ್ತೆ. ಅದನ್ನು ಕೂಡ ರಾಕೇಶ್ ಸಿಂಹ ದಾಖಲೆ ಮಾಡಿದ್ದಾರೆ. ಅದು ಘಟನೆ ಏನು ಅಂದರೆ, ದೆಹಲಿಯಲ್ಲಿ ಸಂಘದ ಕಾರ್ಯ ಪ್ರಾರಂಭಕ್ಕೋಸ್ಕರ ಇಬ್ಬರನ್ನ ಕಳಿಸ್ತಾರೆ. ಒಬ್ಬರು ವಸಂತರಾವ್ ಓಕ್ ಅಂತ ಒಬ್ಬರು, ಮತ್ತು ಇನ್ನೊಬ್ಬರು ಉಮಾಕಾಂತ ಆಪ್ಟೆ, ಬಾಬಾ ಸಾಹೇಬ್ ಆಪ್ಟೆ ಅಂತ ಅವ್ರನ್ನ ಕರೀತಾಯಿದ್ರು. ಅದು ಹೇಗೋ ಏನೋ ಸಮಾಚಾರ ಪತ್ರಿಕೆಗಳೆಲ್ಲ ಬಂತು, ನ್ಯೂಸ್ ಪೇಪರ್ನಲ್ಲಿ ಬಂತು. ದೆಹಲಿಯಲ್ಲಿ ಸಂಘದ ಕೆಲಸ ಮಾಡೋದಕ್ಕೆ ವಸಂತರಾವ್ ಓಕ್ ಮತ್ತು ಉಮಾಕಾಂತ್ ಆಪ್ಟೆ ಬರ್ತಾ ಇದ್ದಾರೆ, ಅದೆಲ್ಲ ಸುದ್ದಿ ಬಂದುಬಿಡ್ತು. ಅದು ಡಾಕ್ಟರ್ ಜಿಯವರ ಗಮನಕ್ಕೆ ಬಂತು. ಅವರಿಗೆ ಅದು ಬಹಳ ಬೇಸರ ತಂದುಬಿಡ್ತು. ಆಗ ಅವರೊಂದು ಪತ್ರವನ್ನು ಬರೀತಾರೆ. ಅವರಿಬ್ಬರಿಗೂ ಒಂದು ಪತ್ರ ಬರೀತಾರೆ. ಅದರಲ್ಲಿ ದೆಹಲಿಯಲ್ಲಿ ಸಂಘದ ಕಾರ್ಯ ಆರಂಭ, ಅದು ವ್ಯವಸ್ಥೆ, ಇದ್ರ ಬಗ್ಗೆ ಎಲ್ಲ ಹೇಗಿರಬೇಕು ಅಂತ ಹೇಳಿ ಕೊನೆಗೆ ಅವ್ರು ಹೇಳ್ತಾರೆ, ನೀವು ದೆಹಲಿಗೆ ತಲುಪಿರುವಿರಿ ಮತ್ತು ಅಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯವನ್ನು ಆರಂಭಿಸಲಿರುವಿರಿ ಎಂದು
ಯಾರದೋ ತಪ್ಪಿನಿಂದಲೇ ಇರಬಹುದು. ಆದರೂ ಈಗಾಗಲೇ ಸಮಾಚಾರ ಪತ್ರಿಕೆಯಲ್ಲಿ ಪ್ರಕಟವಾಗಿರುವುದು ಸಂಘದ ದೃಷ್ಟಿಯಿಂದ ಉಚಿತವಾಗಲಿಲ್ಲ. ಈ ವಿಧದ ಪ್ರಸಿದ್ಧಿ ದೊರೆತಲ್ಲಿ ಕಾರ್ಯದ ಆರಂಭದಲ್ಲೇ ಹಲವು ವಿಧದಲ್ಲಿ ತೊಂದರೆಗೆ ಕಾರಣವಾಗುವ ಸಾಧ್ಯತೆ ಇದೆ. ಅದಕ್ಕಾಗಿ ನಮ್ಮ ಕೆಲಸದ ಆರಂಭದ ಬಗ್ಗೆ ಪ್ರಚಾರ ಮಾಡದೆ ಜನರ ಮುಂದೆ ಪ್ರತ್ಯಕ್ಷವಾದ ಕಾರ್ಯದ ಮೂಲಕವೇ ಅದನ್ನು ಪರಿಚಯಿಸಿದಲ್ಲಿ ಮುಂದೆ ತಾನಾಗಿಯೇ ಅದಕ್ಕೆ ಪ್ರಚಾರವೂ ಸಿಗುತ್ತದೆ. ಆಗ ಅದು ಸಂಘಟನೆಯ ಕಾರ್ಯಕ್ಕೆ ಲಾಭದಾಯಕವೂ ಆಗುವುದು. ಈ ವಿಚಾರವನ್ನು ಅಲ್ಲಿನವರಿಗೆ ವಿವರಿಸಿ ತಿಳಿಸಿ ಮುಂದೆ ಇಂತಹ ತಪ್ಪಾಗದಂತೆ ಎಚ್ಚರ ವಹಿಸಿ ಅಂತ ಎಚ್ಚರಿಸಿದರು. ಅಂದರೆ ಸಂಘದ ಕಾರ್ಯ ಅಂದರೆ ಅದು ಪ್ರಸಿದ್ಧಿ ಪರಾನ್ಮುಖತೆ, ಪ್ರಸಿದ್ಧಿಗೆ ಬೆನ್ನು ತಿರುಗಿಸಿ ಮಾಡುವಂಥ ಕೆಲಸ. ಇವತ್ತಿಲ್ಲಿ ಶಾಖೆ ಆಗುತ್ತೆ, ನಾಳೆ ಇಲ್ಲಿ ಶಿಬಿರ ಇದೆ, ಯಾವುದು ಕೂಡ ಪತ್ರಿಕೆಯಲ್ಲಿ ಬರಬಾರ್ದು. ಈಗ ಪ್ರಚಾರ ಮಾಧ್ಯಮಗಳು ತುಂಬ ಆಗಿದೆ, ಈಗ ಸಂಘದ ವಿಷಯಗಳು ತುಂಬ ಬರುತ್ತೆ. ಬೇಡ ಅಂದರೂ ಪತ್ರಿಕೆಯವರೇ ಹಾಕ್ತಾರೆ. ಆದರೆ ಆಗಿನ ಕಾಲದಲ್ಲಿ ಡಾಕ್ಟರ್ ಇದು ಯಾವುದನ್ನು ಮಾಡಬಾರ್ದು ಅಂತಲೇ ಹೇಳ್ತಾಯಿದ್ರು. ಸ್ವತಃ ಅವ್ರ ಫೋಟೋ ಕೂಡ ತೆಗಿಬಾರ್ದು ಅಂತಲೇ ಹೇಳ್ತಾಯಿದ್ರು. ಸಂಘದ ಶಿಬಿರಗಳು ನಡೆದಾಗ ಯಾವುದೇ ಫೋಟೋ ತೆಗಿತಾ ಇರಲಿಲ್ಲ. ಹಾಗಾಗಿ ನಮಗೆ ಅನೇಕ ಆಗ ನಡೆದಂಥ ಕಾರ್ಯಕ್ರಮಗಳು, ಶಿಬಿರಗಳ ಫೋಟೋ ಈಗಲೂ ಕೂಡ ಲಭ್ಯ ಇಲ್ಲ. ಇತ್ತೀಚೆಗೆ ಸ್ವಲ್ಪ ಕಾಲದ ಮತ್ತು ಪರಿಸ್ಥಿತಿಯ ಬದಲಾವಣೆ ತಕ್ಕಂತೆ ಸಿಗ್ತಾ ಇದೆ. ಅವಾಗ ಇರಲಿಲ್ಲ, ಲೈವ್ ಬರ್ತದೆ ಈಗ. ಆಗ ಹಾಗಿತ್ತು. ಅಂದರೆ ಪ್ರಸಿದ್ಧಿ ಪರಾನ್ಮುಖತೆ. ಡಾಕ್ಟ್ರ್ ನೀವು ಪ್ರಾರಂಭದಲ್ಲಿ ನಾನೊಂದು ನೀವು ಪ್ರಶ್ನೆ ಕೇಳಿದ್ರಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಪ್ರಚಾರ ಇದೆ, ಡಾಕ್ಟರ್ ಹೆಡ್ಗೆ ಅವರಿಗೆ ಯಾಕಿಲ್ಲ ಅಂತ. ಅದೇ ಕಾರಣ, ಅವರು ಪ್ರಸಿದ್ಧಿಯನ್ನು ಬಯಸಲೇ ಇಲ್ಲ. ಅವರು ನಾನು ಸಂಘ ಸ್ಥಾಪಕ ಅಂತ ಹೇಳೋ ಅಗತ್ಯವೇ ಇಲ್ಲ, ಯಾರು ಬೇಕಾದರೂ ಆಗ್ಬೋದು, ಆ ಮಾತನ್ನು ಅವ್ರು ಹೇಳ್ತಾಯಿದ್ರು. ಮತ್ತು ಯಾರಿಗೂ ಕೂಡ ಅವರು ಸಂಘದ ಸ್ಥಾಪಕರು ಅಂತಲೇ ಗೊತ್ತಾಗ್ತಿರಲಿಲ್ಲ. ಶಾಖೆಗೆ ಬೇರೆ ಸ್ವಯಂ ಸೇವಕರು ಥರನೇ ಬರ್ತಾಯಿದ್ರು. ಈ ರೀತಿ ಅವ್ರದ್ದು ಇರ್ತಾಯಿತ್ತು. ಅಂದರೆ ವ್ಯಕ್ತಿಗೆ ಮಹತ್ವ ಕೊಡಬಾರ್ದು ಅನ್ನೋದು ಅವರ ಒಂದು ಸ್ಪಷ್ಟ ದೃಷ್ಟಿಕೋನ ಇತ್ತು. ಮತ್ತು ವ್ಯಕ್ತಿ ಪೂಜೆ ಕೂಡ ಸರಿಯಲ್ಲ. ಸಂಘದಲ್ಲಿ ಪ್ರಚಾರಕರಿರ್ಬೋದು, ಕಾರ್ಯಕರ್ತರಿರ್ಬೋದು, ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡಿದರು, ಆಗ ಅವರಿಗೆ ಒಂದು ಪ್ರಚಾರ ಕೊಡೋದು ಸರಿಯಲ್ಲ. ಯಾಕೆಂದರೆ ಸಮಾಜಕ್ಕೆ ನಾವು ಕ್ರೆಡಿಟನ್ನು ಕೊಡಬೇಕು. ನಾಗ್ಪುರದಲ್ಲಿ ಮುಸ್ಲಿಂ ದಂಗೆ ಆದಾಗ ಅವರನ್ನು ವಿರೋಧಿಸಿ ಎದುರಿಸಿ ಸ್ವಯಂ ಸೇವಕರೆಲ್ಲ ಇದು ಕೆಲಸ ಮಾಡಿದರು. ಅವರನ್ನು ಬೆನ್ನಟ್ಟಿ ಹೋಗಿ ಅವರನ್ನೆಲ್ಲ ಹಿಂದಕ್ಕೆ ಸರಿಸುವಾಗಿ ಮಾಡಿದರು. ಅದರ ಕ್ರೆಡಿಟ್ ಯಾರಿಗೆ ಅಂದರೆ ಸ್ವಯಂ ಸೇವಕರಿಗಲ್ಲ, ಅದು ಸಮಾಜಕ್ಕೆ. ಅಂದರೆ ಸಮಾಜ ಸಶಕ್ತವಾಗಿದೆ, ಸಮಾಜ ಈಗ ಬಲಶಾಲಿಯಾಗಿದೆ. ಆ ಕಾರಣಕ್ಕೋಸ್ಕರ ಮುಸಲ್ಮಾನರು ಹಿಂದಕ್ಕೆ ಸರಿದ್ರು ಹೇಡಿಗಳಾಗಿ, ಇಲ್ಲದ್ರೆ ಆಗ್ತಾ ಇರಲಿಲ್ಲ. ಅದಕ್ಕೆ ಎಲ್ಲವುದೂ ಕ್ರೆಡಿಟ್ ಏನಿದ್ರು ಸಮಾಜಕ್ಕೆ ಸಲ್ಲಬೇಕು, ವ್ಯಕ್ತಿಗಳಿಗಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ಅವರು ಎಲ್ಲ ಕಡೆಯೂ ಹೇಳ್ತಾಯಿದ್ರು. ಮತ್ತು ಸಂಘವನ್ನು ಬೆಳೆಸಿದ್ದೇ ಹಾಗೆ ಅವರು. ಅಲ್ಲಿ ಯಾವುದೇ ವ್ಯಕ್ತಿ ಎಷ್ಟೇ ಒಳ್ಳೆಯ ಕೆಲಸ ಮಾಡಲಿ, ಅವನಿಗೆ ಪ್ರಚಾರ ಸರಿಯಲ್ಲ. ಅವರು ಅನೇಕ ವಿಚಾರಗಳನ್ನೆಲ್ಲ ಇದು ಸ್ವಾತಂತ್ರ್ಯ ಪತ್ರಿಕೆಯಲ್ಲಿ ಬರೀತಾಯಿದ್ರು, ಲೇಖನಗಳನ್ನು ಬರೀತಾಯಿದ್ರು, ಕ್ರಾಂತಿಕಾರಿಗಳ ಬಗ್ಗೆ ಪ್ರಶಂಸಿಸಿ ಬರೀತಾಯಿದ್ರು, ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಬರೀತಾಯಿದ್ರು. ಆದರೆ ಎಲ್ಲೂ ಹೆಸರು ಹಾಕ್ಕೊಳ್ತಾ ಇರಲಿಲ್ಲ. ಅವ್ರ ಹೆಸರು ಎಲ್ಲೂ ಬರ್ತಾ ಇರಲಿಲ್ಲ. ಕೊನೆಯಲ್ಲಿ ಪ್ರಿಂಟರ್ಸ್ ಲೈನ್ನಲ್ಲಿ ಅವ್ರ ಹೆಸರಿತ್ತೇ ಹೊರತು ಬೈ ಲೈನ್ ಅಂತ ಈಗೇನು ಪತ್ರಿಕಾ ರಂಗದಲ್ಲಿ ಒಂದು ಸುದ್ದಿ ಮಾಮೂಲಿಯಾಗಿ ಎಲ್ಲ ಪತ್ರಿಕೆಯಲ್ಲೂ ಬಂದಿರುತ್ತೆ, ಇವರು ಅದನ್ನು ಹಾಕೋತಾರೆ. ಆದರೆ ಅಲ್ಲೊಂದು ಬೈ ಲೈನ್ ಇರುತ್ತೆ, ಇಂಥವರಿಂದ ಅಂತ. ಅದನ್ನು ಅವ್ರು ಬಯಸ್ತಾ ಇರಲಿಲ್ಲ. ಅವ್ರು ಯಾವತ್ತೂ ಹಾಕ್ಕೊಂಡಿದ್ದಿಲ್ಲ ಅವ್ರ ಪತ್ರಿಕೆಯಲ್ಲಿ ಕೂಡ. ಈ ಥರದ ಒಂದು ವಿಶೇಷವಾದ ವ್ಯಕ್ತಿತ್ವ ಡಾಕ್ಟರ್ ಜಿಯವರದಾಗಿತ್ತು. ಅಂದರೆ ವ್ಯಕ್ತಿತ್ವ ನಿರ್ಮಾಣ ಜೊತೆಗೆ ವ್ಯಕ್ತಿ ಪೂಜೆಗೆ ವಿರೋಧ. ಸೊ ಈ ಒಂದು ಅಂಶಗಳನ್ನು ಇಟ್ಟುಕೊಂಡು ಸಂಘ ಬೆಳೀತಾ ಬಂತು. ಇನ್ನೊಂದು ಮಾತನ್ನು ಎಲ್ಲ ಕಡೆ ನಾನು ಕೇಳ್ತೇನೆ, ಏನಂದರೆ ಸಂಘಕ್ಕೆ ಪ್ರೇರಣೆಯಾಗಿದ್ದು ಸಾವರ್ಕರ್ ಅನ್ನುವಂಥ ಮಾತು. ಅಂದರೆ ಹೆಡ್ಗೇವಾರ್ ಅವರಿಗೆ ಪ್ರೇರಣೆಯಾಗಿದ್ದು ಸಾವರ್ಕರ್ ಅನ್ನುವಂಥ ಮಾತು. ಸೊ ಹೆಡ್ಗೇವಾರ್ ಮತ್ತು ಸಾವರ್ಕರ್ ಅವರ ಒಡನಾಟ, ಅವರ ಸಂಬಂಧಗಳು ಹೇಗಿದ್ವು? ಹೆಡ್ಗೇವಾರ್ ಮತ್ತು ಸಾವರ್ಕರ್ ಒಡನಾಟ ತುಂಬ ಚೆನ್ನಾಗೇ ಇತ್ತು. ಓಕೆ. ಸಾವರ್ಕರ್ ಬಗ್ಗೆ ಹೆಡ್ಗೇವಾರ್ ಅವರಿಗೆ ಅಪಾರವಾದ ಗೌರವ ಇತ್ತು. ಯಾಕೆಂದರೆ ಸಾವರ್ಕರ್ ಆ ಕರಿನೀರಿನ ಶಿಕ್ಷೆ ಅನುಭವಿಸಿದ್ದು, ಒಂದು ಹಿಂದುತ್ವಕ್ಕೋಸ್ಕರ ಅವರು ಇಡೀ ತಮ್ಮ ಬದುಕನ್ನು ಮೀಸಲಾಗಿಟ್ಟಿದ್ದು, ಅವರು ಮಾತ್ರ ಇಡೀ ಅವರ ಕುಟುಂಬ, ಅದು ಡಾಕ್ಟರ್ ಹೆಡ್ಗೇವಾರ್ಗೆ ಬಹಳ ಒಂದು ಗೌರವದ ಪೂಜನೀಯ ಭಾವನೆ ಇತ್ತು. ಆದರೆ ಸ್ವಲ್ಪ ವೈಚಾರಿಕ ಭಿನ್ನತೆಗಳು ಕೂಡ ಇತ್ತು. ಅಂದರೆ ಸಾವರ್ಕರ್ಗೆ ಬರೀ ಒಂದಷ್ಟು ಆಟ ಆಡೋದು, ಹಾಡು ಹೇಳೋದು, ಇದರಿಂದ ಏನು ಇದು ಸಮಾಜದಲ್ಲಿ ಸಂಘಟನೆ ಮಾಡೋಕ್ಕೆ ಸಾಧ್ಯ ಅನ್ನುವಂಥ ಭಾವನೆ ಕೂಡ ಇತ್ತು. ಒಂದು ಸರಿ ಅವರು ನಾಗ್ಪುರಕ್ಕೆ ಬಂದಿದ್ದರು. ನಾಗ್ಪುರಕ್ಕೆ ಬಂದಾಗ ಜನ ಎಲ್ಲ ಸಾವರ್ಕರ್ ಅಂದರೆ ಬಹಳ ದೊಡ್ಡ ಪ್ರಸಿದ್ಧವಾದ ಹೆಸರು,
ಕ್ರಾಂತಿಕಾರಿಯವರು, ಸ್ವಾತಂತ್ರ್ಯ ವೀರ ಅಂತಲೇ ಅವ್ರಿಗೆ ಬಿರುದು ಕೂಡ ಇತ್ತು. ತುಂಬ ಜನ ಸೇರಿದರು, ಎಲ್ಲ ಕಡೆ ಭಾಷಣಗಳಾಯಿತು, ಕಾಲೇಜ್ಗಳಲ್ಲೆಲ್ಲ ಅವ್ರ ಭಾಷಣ ಆಯಿತು. ಪತ್ರಿಕೆಗಳು ಕೂಡ ಆಗ ದೊಡ್ಡ ಹೆಡ್ಲೈನ್ಸ್ ಎಲ್ಲ ಬರೆದಿದ್ರು. ಹೀ ಕೇಮ್, ಹೀ ಸಾ ಆ್ಯಂಡ್ ಹೀ ಕಾನ್ಕರ್ಡ್ ಅಂತ ಹೆಡ್ಲೈನ್ಸ್ ಕೊಟ್ಟು ಸಾವರ್ಕರ್ ಬಗ್ಗೆ ಎಲ್ಲ ಬರೆದಿದ್ರು. ಆದರೆ ಯಾರೋ ಒಬ್ಬರು ಸಂಘದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ಆಗ ಸಾವರ್ಕರು ಸಹಜವಾಗಿ ಹೇಳಿದರು, ಬರೀ ಆಟ ಆಡೋದ್ರಿಂದ, ಪ್ರಾರ್ಥನೆ ಮಾಡೋದ್ರಿಂದ ಏನು ಸಮಾಜದಲ್ಲಿ ಏನು ಶಕ್ತಿ ನಿರ್ಮಾಣ ಆಗುತ್ತೆ, ನಾವು ಹೋರಾಟ ಮಾಡಬೇಕು ಅಂತೆಲ್ಲ ಅವ್ರು ಹೇಳಿದರು. ಇದು ಕೆಲವು ಸ್ವಯಂ ಸೇವಕರಿಗೆ ಕೂಡ ಒಂದು ಅಸಮಾಧಾನ ತಂದುಕೊಟ್ಟಿತ್ತು. ಡಾಕ್ಟರ್ ಹೆಡ್ಗೇವಾರ್ಗೆ ಹೋಗಿ ಎಲ್ಲರೂ ಹೇಳಿದ್ರಂತೆ, ನೋಡಿ ಹೀಗೆಲ್ಲ ಹೇಳಿದ್ದಾರೆ ಸಾವರ್ಕರ್ ಅಂತ. ಅದಕ್ಕೆ ಡಾಕ್ಟರ್ ಜಿ ಏನೂ ಪ್ರತಿಕ್ರಿಯೆ ವ್ಯಕ್ತಪಡಿಸಲಿಲ್ಲ. ಅವರು ಸಾಧಾರಣ ಇಂಥ ಸಂಗತಿಗಳಿಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇರಲಿಲ್ಲ. ಅವರು ಒಂದು ವಿಶಾಲವಾದ ದೃಷ್ಟಿಯಿಂದ ನೋಡ್ತಾ ಇದ್ರು. ಬರೀ ಯಾರೋ ಒಂದು ಹೇಳಿದ ಮಾತಿಗೆ ತಕ್ಷಣ ಅಭಿಪ್ರಾಯ ಭೇದಗಳು ಅಂತ ಅದರ ಮುಂದಿನ ವರ್ಷ ಪುಣೆಯಲ್ಲಿ ಒಂದು ಸಂಘದ ಶಿಬಿರ, ಆ ಶಿಬಿರ ಆಗ್ತಾ ಇರಬೇಕಾದ್ರೆ ಸಾವರ್ಕರ್ ಅಲ್ಲಿದ್ದರು ಪುಣೆಯಲ್ಲಿ. ಅವ್ರಿಗೆ ಗೊತ್ತಾಯಿತು ಸಂಘದ ಶಿಬಿರ ಇದೆ ಅಂತ. ಅವರು ತಮ್ಮ ಜೊತೆಗಿದ್ದವ್ರಿಗೆ ಹೇಳಿದಂತೆ, ನಾನು RSS ಶಿಬಿರ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ. ಅದಕ್ಕೆ ಜೊತೆಯಲ್ಲಿದ್ದವ್ರು ಹೇಳಿದ್ರಂತೆ, ಅವರೇನು ಕರೆದೇ ಇಲ್ವಲ್ಲ, ಆಮಂತ್ರಣ ಕೊಟ್ಟಿಲ್ಲ, ಆಮಂತ್ರಣ ಇಲ್ಲದೆ ನೀವು ಯಾಕೆ ಹೋಗ್ತಾ ಇದ್ದೀರಿ ಅಂತ. ಅದಕ್ಕೆ ಸಾವರ್ಕರ್ ಹೇಳಿದ್ರಂತೆ, ನಮ್ಮ ಮನೆ ಹೋಗೋದಕ್ಕೆ ನನಗೆ ಆಮಂತ್ರಣ ಯಾಕೆ, ಸಂಘ ಅಂದರೆ ನಮ್ಮ ಮನೆ, ನಾನು ಹೋಗ್ತಿದ್ದೀನಿ ಅಂತ ಸೀದಾ ಹೋದರು ಶಿಬಿರಕ್ಕೆ. ಸರಿ, ಸಾವರ್ಕರ್ ಬಂದಿದ್ದಾರೆ ಅನ್ನೋಂಥ ವಿಷಯ ಇವರಿಗೂ ಗೊತ್ತಾಯಿತು, ಡಾಕ್ಟರ್ ಹೆಡ್ಗೇವಾರ್ಗೆ. ಅವರಿಗೂ ಖುಷಿಯಾಯಿತು. ಅವರು ಭಾರಿ ಖುಷಿ ಪಟ್ಕೊಂಡು ಹೇಳಿದ್ರಂತೆ, ಇವತ್ತು ನಮ್ಮ ಸೌಭಾಗ್ಯದಿಂದ ನಮ್ಮ ತಾತ್ಯಾರಾವ್, ಅವ್ರನ್ನ ತಾತ್ಯಾರಾವ್ ಅಂತ ಕರೀತಾಯಿದ್ರು ಸಾವರ್ಕರ್, ಬಂದಿದ್ದಾರೆ, ಇದು ನಿಜಕ್ಕೂ ನಮ್ಮ ಅದೃಷ್ಟ ಅಂತ ಹೇಳಿ ಅವರನ್ನೆಲ್ಲ ಸ್ವಾಗತಿಸಿದರು. ಅವತ್ತು ಸಾವರ್ಕರ್ ಮಾಡಿದಂಥ ಭಾಷಣ ಅದು ಹೇಗಿತ್ತು ಅನ್ನೋದನ್ನು ದಾಖಲೆ ಮಾಡಿದ್ದಾರೆ. ಅದ್ಭುತವಾಗಿ ಮಾತಾಡಿದ್ರು ಅವರು. ಅವ್ರು ಹೇಳಿದ್ರಂತೆ ಸಾವರ್ಕರು, ನಮ್ಮ ಕಾರ್ಯವಾದರೂ ಮುಸಲಧಾರೆ ಮಳೆಯಂತೆ, ನಮ್ಮ ಕಾರ್ಯವಾದರೂ ಮುಸಲಧಾರೆ ಮಳೆಯಂತೆ ಅಂದರು. ಭರ್ಜರಿ ಮಳೆ ಬಂದಾಗೆ ಅದು ತುಸುಕಾಲ ಅಬ್ಬರದಿಂದ ಸುರಿದು ಎಲ್ಲವನ್ನೂ ಜಲಮಯಗೊಳಿಸಿ ಕೊನೆಯಲ್ಲಿ ಹರಿದು ಹೋಗುತ್ತದೆ. ಜೋರಾಗಿ ಮಳೆ ಬಂದು ಕೊನೆಗೆ ಎಲ್ಲ ಹರಿದೋಗುತ್ತೆ ಸಮುದ್ರಕ್ಕೆ, ಅಷ್ಟೇ. ಆದರೆ ಡಾಕ್ಟರ್ ಹೆಡ್ಗೇವಾರರ ಕೆಲಸ ಓರ್ವ ಯಶಸ್ವಿ ರೈತನಂತೆ. ಅವನು ಮಳೆ ನೀರನ್ನು ತಡೆ ಹಿಡಿದು ಸಂಗ್ರಹಿಸಿಡುತ್ತಾನೆ, ನಂತರ ಅದನ್ನು ತನಗೆ ಬೇಕಾದಂತೆ ಬಳಸಿಕೊಳ್ಳುತ್ತಾನೆ. ನೀವೆಲ್ಲರೂ ಡಾಕ್ಟರ್ ಹೆಡ್ಗೇವಾರ್ ತೋರಿರುವ ಮಾರ್ಗವನ್ನೇ ಅನುಸರಣ ಮಾಡಬೇಕು ಅಂತ ಆ ಶಿಬಿರದಲ್ಲಿ ಮಾಡಿದಂಥ ಭಾಷಣದಲ್ಲಿ ಹೇಳಿದ್ರಂತೆ. ನಮ್ಮ ಕೆಲಸ ಕ್ರಾಂತಿಕಾರಿಗಳದ್ದೇನೆಂದರೆ ಜೋರಾಗಿ ಮಳೆ ಸುರಿಸೋದು, ಅದೆಲ್ಲ ಒಂದು ಹರಿದು ಸಮುದ್ರಕ್ಕೆ ಸೇರುತ್ತೆ. ಆದರೆ ಹೆಡ್ಗೇವಾರ್ ಕೆಲಸ ಹಾಗಲ್ಲ. ಒಬ್ಬ ರೈತ ಮಳೆ ನೀರನ್ನು ತಡೆದಿಡಿದು ಕೃಷಿ ಮಾಡ್ತಾನೆ, ಅದರಿಂದ ಬೆಳೆ ತರ್ತಾನೆ. ಹಾಗಾಗಿ ನೀವೆಲ್ಲ ಸಂಘದ ಡಾಕ್ಟರ್ ಹೆಡ್ಗೇವಾರ್ ಕೆಲಸವನ್ನು ನೀವು ಅನುಸರಣೆ ಮಾಡಬೇಕು, ಜೊತೆಗೆ ಅವರಿಗೆ ಕೈ ಜೋಡಿಸ್ಬೇಕು ಅನ್ನುವಂಥ ಮಾತನ್ನು ಸಾವರ್ಕರ್ ಹೇಳಿದ್ರಂತೆ. ಅಂದರೆ ಸಾವರ್ಕರ್ ಮನಸ್ಸಿನಲ್ಲೂ ಕೂಡ ಎಲ್ಲೋ ಒಂದು ಕಡೆ ಈ ರೀತಿಯ ಒಂದು ಒಳ್ಳೆಯ ಅಭಿಪ್ರಾಯ ಇತ್ತು. ಸಂಘದ ಬಗ್ಗೆ ಅವರಿಗೆ ಅಪಾರವಾದ ಗೌರವ ಇತ್ತು. ಒಂದು ಸ್ವಲ್ಪ ವೈಚಾರಿಕ ಭೇದ ಇತ್ತು. ಭೇದವನ್ನು ಕೊನೆಗೆ ಸಂಘದ ಶಿಬಿರ ಎಲ್ಲ ನೋಡಿದಾಗ ಅವ್ರಿಗೆ ಪೂರ್ತಿ ಮಾಯವಾಯಿತು. ಅನೇಕರು ಈಗಲೂ ಕೇಳೋದುಂಟು, ಸಾವರ್ಕರ್ ಅಂತ ಪ್ರಖರ ಹಿಂದುತ್ವದ ಪ್ರತಿಪಾದಕ, ಅವ್ರನ್ನ ಸರಸಂಘ ಚಾಲಕ ಮಾಡ್ಬೋದಿತ್ತಲ್ಲ ಅಂತ ಅನೇಕರು ಪ್ರಶ್ನೆ ಕೇಳ್ತಾರೆ. ಡಾಕ್ಟರ್ ಜಿ ಅವ್ರ ಮನಸ್ಸಿನಲ್ಲೂ ಬಂದಿದ್ದಿರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಡಾಕ್ಟರ್ ಜಿ ಅವ್ರಿಗೆ ಗೊತ್ತಿತ್ತು, ಸಂಘದ ಕೆಲಸ ಅಂದರೆ ಬರೀ ಕ್ರಾಂತಿಕಾರಿ ಕೆಲಸದ ಥರ ಅಲ್ಲ, ಇದು ನಿರಂತರವಾಗಿ ನಡೆಯುವಂಥ, ಮೌನವಾಗಿ ನಡೆಯುವಂಥ, ಸದ್ದಿಲ್ಲದೆ ನಡೆಯುವಂಥ ಕೆಲಸ. ಇದಕ್ಕೆ ಸಾವರ್ಕರ್ ಹೇಗೆ ಅಡ್ಜಸ್ಟ್ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ ಅಂಥೇಳಿ ಸಾವರ್ಕರ್ನ ಅವರೇನು ಸರಸಂಘ ಚಾಲಕ ಮಾಡಲಿಲ್ಲ. ಆದರೆ ಗುರೂಜಿ ಅಂತವ್ರನ್ನ ಮಾಡಿದರು. ಗುರೂಜಿಯವರು ಅವರ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಅವರ ಕಾರ್ಯತತ್ಪರತೆ ಇದೆಲ್ಲವುದನ್ನು ಹತ್ತಿರದಿಂದ ನೋಡಿದರು ಡಾಕ್ಟರ್ ಹೆಡ್ಗೇವಾರ್. ಹಾಗಾಗಿ ಗುರೂಜಿಯವರನ್ನೇ ಅವರು ತಮ್ಮ ನಂತರದ ಸರಸಂಘ ಚಾಲಕರಾಗಿ ಮಾಡಿದರು. ಒಂದು ಸೂಕ್ಷ್ಮಗ್ರಾಹಿ ಸ್ವಭಾವ ಅದು ಡಾಕ್ಟರ್ ಜಿ ಅವರಲ್ಲಿತ್ತು. ಹಾಗಾಗಿ ಅವರು ಸಂಘಟನೆಯನ್ನು ಕಟ್ಟೋದಕ್ಕೆ ಸಾಧ್ಯವಾಯಿತು.